ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತಂಬಿಟ್ಟು ಉಂಡೆ ತೋರಿಸ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾನು ಗೋಧಿ ಹಿಟ್ಟಿಂದ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇದಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು 1 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಸೇಮ್ ಬೌಲು 1/2 ಕಪ್ಪಷ್ಟು ಹುರುಗಡಲೆ ಕಡಲೆಕಾಯಿ ಬೀಜ 1/2 ಕಪ್ ಮತ್ತು 1/4 ಕಪ್ಪಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬ್ಲ್ಯಾಕ್ ಎಳ್ಳಾದರೂ ನೀವು ಹಾಕ್ಕೊಬೋದು. ಮತ್ತು 1/2 ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. 1 ಬೌಲಷ್ಟು ಸೇಮ್ ಮೆಜರ್ಮೆಂಟು, ಗೋಧಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಮೆಜರ್ಮೆಂಟು ಬೆಲ್ಲ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ. ಫಸ್ಟಿಗೆ ಫ್ರೆಂಡ್ಸ್ ಪ್ಯಾನ್ ಇಟ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಂಬಿಡೋಣ ಈಗ. ಯಾಕೆಂದರೆ ಇದು ಸಿಪ್ಪೆ ತೆಗೆದು ಸಪ್ರೇಟಾಗಿ ಇಟ್ಕೊಬೇಕು, ಆಮೇಲೆ ಪೌಡ್ರ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಇಷ್ಟ ಆಗಿದೆ, ಈಗ ರೆಡ್ ಕಲರ್ ಆಗಿದೆ ನೋಡಿ. ಇಷ್ಟ ಇದ್ದರೆ ಆಯಿತು, ಇದನ್ನು ತೆಗೆದು ಇಟ್ಕೊಂಬಿಡೋಣ. ನೆಕ್ಸ್ಟ್ ಇದಕ್ಕೆ ಹುರುಗಡಲೆ ಹಾಕ್ತಾಯಿದ್ದೀನಿ. ಹುರುಗಡಲೆ ಫ್ರೈಡ್ ಇರುತ್ತೆ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಲೈಟಾಗಿ ಸಾಕು. ಇದು ಒಂದು 5 ಮಿನಿಟ್ಸ್ ಬೆಚ್ಚಗಾಗೋಂಗೆ ಮಾಡಿಕೊಂಡ್ರೆ ಸಾಕು. ನೋಡಿ ಹುರುಗಡಲೆನೂ ಆಗಿದೆ, ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಿಳಿ ಎಳ್ಳು ತೊಗೊಂಡಿದ್ನಲ್ಲ, ಬಿಳಿ ಎಳ್ಳು ಹಾಕ್ಕೊಂಡ್ಬಿಡೋಣ. ನೋಡಿ ಎಳ್ಳು ಚಟಪಟ ಅಂತಿದೆ, ಸಾಕು, ಇಷ್ಟು ಫ್ರೈ ಆಗಿದೆ ನೋಡಿ. ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಇದು ತೊಗೊಂಡಿದ್ನಲ್ಲ ಗೋಧಿ ಹಿಟ್ಟು 1 ಬೌಲಷ್ಟು ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ ಗೋಧಿ ಹಿಟ್ಟು. ನೋಡಿ ಫ್ರೆಂಡ್ಸ್, ಇದು ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ. ಗೋಧಿ ಹಿಟ್ಟು ಇದು ಆಗಿದೆ, ಫ್ರೈ ಆಗಿದೆ. ಇದು ತೆಕ್ಕೊಂಬಿಡೋಣ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ತೊಗೊಂಡಿದ್ನಲ್ಲ, 1/2 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಇದು ಲೈಟ್ ಫ್ರೈ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಕೂಡ ಫ್ರೈ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿ ಜಾರಿಗೆ ಇದು ನಾನು ಇದು ತೊಗೊಂಡಿದ್ನಲ್ಲ ಕಡಲೆಕಾಯಿ ಬೀಜ, ಸಿಪ್ಪೆ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ, ಅದನ್ನು ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಬಿಡೋಣ. ಪೌಡ್ರು ಮಾಡ್ಕೊಬೋದು. ಕಡಲೆಕಾಯಿ ಮತ್ತು ಹುರುಗಡಲೆ ಮತ್ತು ಇದು ತೊಗೊಳ್ತಾ ಇದ್ದೀನಿ ಬಿಳಿ ಎಳ್ಳು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಷ್ಟು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಬಿಡೋಣ, ಪೌಡ್ರ್ ಥರ ಮಾಡ್ಕೊಳ್ಳೋಣ. ನೋಡಿ ಇದಿಷ್ಟು ಹಾಕ್ಕೊಂಡು ಇವಾಗ ಪೌಡ್ರ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೊಂಡು ಮಾಡೋದು. ನೋಡಿ ಇವಾಗ ತರ್ತರಿಯಾಗಿ ಈಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು, ಈ ಥರ ಹಾಕಿದೆ, ಇಷ್ಟ ಆದರೆ ಸಾಕು. ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ, ಫ್ರೈ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಇದಕ್ಕೆ ಹಾಕ್ಕೊಂಬಿಡೋಣ. ಇದನ್ನು ಪೌಡ್ರನ್ನ, ಕಡಲೆಕಾಯಿ ಇದೆಲ್ಲ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ದೊಡ್ಡದಾಗಿದೆ, ಅದರಿಂದ ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಪೌಡ್ರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1 ಬೌಲಿಗೆ ನಾವು ಇದು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಡ್ಬಿಡ್ಬೋದು. ನೋಡಿ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ನಲ್ಲ, 1 ಬೌಲ್ ಬೆಲ್ಲಕ್ಕೆ 1/4 ಕಪ್ಪಷ್ಟು ಸೇಮ್ ಮೆಜರ್ಮೆಂಟು, 1/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ ಇದು ಕೊಬ್ಬರಿ ಪುಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೆಲ್ಲ ಕರಗಲಿ ಅಂತ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅಷ್ಟೊತ್ತಿಗೆ ಕೊಬ್ಬರಿ ಪುಡಿ ಮಾಡ್ಕೊಂಬೋದು.
ನೋಡಿ ಫ್ರೆಂಡ್ಸ್, ಬೆಲ್ಲ ಇದು ಕರಗಿದೆ ನೋಡಿ. ಇದೇನು ಪಾಕ ಬರೋದು ಬೇಡ, ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ಇವಾಗ ಫಿಲ್ಟ್ರ್ ಮಾಡ್ಕೊಂಬಿಡೋಣ, ಅದರಲ್ಲಿ ಏನಾದರೂ ಕಸ ಇದ್ದರೆ ಅಂದ್ಬಿಟ್ಟು. ನೋಡಿ, ಬೆಲ್ಲನ ಶೋಧಿಸ್ಕೊಂಬಿಡೋಣ ಅದಕ್ಕೆ. ಅಷ್ಟರೊಳಗೆ ಇದು ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಈ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಕಾಲು ಕಪ್ ಹಾಕ್ಸಿದ್ರೆ ಸಾಕು ಫ್ರೆಂಡ್ಸ್ ಕೊಬ್ಬರಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ತೊಗೊಂಡಿದ್ನಲ್ಲ, 1 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಪಾಕ ಫಿಲ್ಟ್ರ್ ಮಾಡ್ಕೊಂಡಿದ್ನಲ್ಲ, ಪಾಕ ಅಲ್ಲ ಬೆಲ್ಲ ಕರಗಿಸಿಟ್ಕೊಂಡಿದ್ನಲ್ಲ, ಅದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ರೆಡಿಯಾಗಿದೆ. ಇದು ಪಾಕ ಎಲ್ಲ ಹಾಕಿದ್ದೀನಿ. ಈಗ ಉಂಡೆ ಕಟ್ಬಿಟ್ಟು ಇಟ್ಕೊಂಬಿಡೋಣ. ತುಂಬ ಈಸಿ ಫ್ರೆಂಡ್ಸ್, ಬೇಗ ಮಾಡ್ಬೋದು ಇದನ್ನು. ನೋಡಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಂಬಿಡು. ನಾನು ಈ ಥರ ಇಷ್ಟು ಸೈಜ್ ಮಾಡ್ತಾಯಿದ್ದೀನಿ, ಇಷ್ಟು ದಪ್ಪ ಸಾಕು. ಯಾವಾಗಲೂ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರ್ತೀರಲ್ಲ, ಈ ಥರ ಗೋಧಿ ಹಿಟ್ಟಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗೋಧಿ ಹಿಟ್ಟಲ್ಲಿ ತಂಬಿಟ್ಟು ಹೇಗೆ ಮಾಡ್ಬೋದು ಅಂತ. ಸಾಮಾನ್ಯವಾಗಿ ಯಾವಾಗಲೂ ಶಿವರಾತ್ರಿಗೆ ಅಕ್ಕಿ ಹಿಟ್ಟಲ್ಲಿ ತಂಬಿಟ್ಟು ಮಾಡ್ತೀರಾ, ಅಕ್ಕಿ ಎಲ್ಲ ಹುರಿದು ಪೌಡ್ರ್ ಮಾಡಿಕೊಂಡು ಮಾಡ್ಬೋದು. ಅದೇ ರೀತಿ ನೀವು ಗೋಧಿ ಹಿಟ್ಟನ್ನು ಫ್ರೈ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಶಿವರಾತ್ರಿ ಎಲ್ರಿಗೂ.